ಪ್ರಿಯ ಸ್ನೇಹಿತರೆ, ಮತ್ತೊಮ್ಮೆ ಹೃದಯಕ್ಕೆ ಒಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ನೋಡಲಿರ್ತಕ್ಕಂಥ ದೇವರ ವಾಕ್ಯವು ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನ. ದೇವರು ಅವರನ್ನು ಆಶೀರ್ವದಿಸಿ, ಫಲಿಸಿರಿ, ಹೆಚ್ಚಿರಿ, ಭೂಮಿಯನ್ನು ತುಂಬಿರಿ, ಅದನ್ನು ಅಧೀನಪಡಿಸಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೂ, ಆಕಾಶದ ಹಕ್ಕಿಗಳ ಮೇಲೂ, ಭೂಮಿಯ ಮೇಲೆ ಚಲಿಸುವ ಎಲ್ಲಾ ಜೀವಿಗಳ ಮೇಲೂ ಆಳಿರಿ ಅಂದನು. ಪ್ರಿಯರೇ, ಇಂದು ನಾವು ನೋಡುವಾಗ ಇದು ದೇವರು ಮಾನವನಿಗೆ ಕೊಟ್ಟಂತ ಮೊದಲನೇ ಆಶೀರ್ವಾದ ಮತ್ತು ಮೊದಲನೇ ಜವಾಬ್ದಾರಿಯನ್ನು ನಮಗೆ ತಿಳಿಸುವಂಥದ್ದಾಗಿದೆ. ಇಲ್ಲಿ ಕೆಲವೊಂದು ಪ್ರಮುಖವಾಗಿರುವಂತಹ ಅಂಶಗಳನ್ನು ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ, ದೇವರು ಅವರನ್ನು ಆಶೀರ್ವದಿಸಿ. ಇದು ಮಾನವನಿಗೆ ಸಿಕ್ಕಂತ ಮೊದಲನೆಯ ಒಂದು ಆಶೀರ್ವಾದ ಎನ್ನುವಂಥದ್ದನ್ನು ನಾವು ಗಮನಿಸಬಹುದು. ಪ್ರಿಯರೇ, ಅಂದರೆ ಅರ್ಥ, ಆಶೀರ್ವಾದ ಅನ್ನುವಂಥದ್ದು ಕೇವಲ ಒಳ್ಳೆಯ ಮಾತು ಮಾತ್ರ ಅಲ್ಲ, ಅಥವಾ ಒಳ್ಳೆಯ ಭಾವನೆ ಮಾತ್ರ ಅಲ್ಲ, ಆದರೆ ಅದು ದೇವರು ಕೊಟ್ಟಂತ ಒಂದು ಶಕ್ತಿ ಮತ್ತು ಅಧಿಕಾರವನ್ನು ಸೂಚಿಸುವಂಥದ್ದಾಗಿದೆ. ಇಲ್ಲಿ ಮಾನವನು ತನ್ನ ಕೆಲಸವನ್ನು ದೇವರು ಕೊಟ್ಟಿರುವಂತ ಆಶೀರ್ವಾದದ ಮೇಲೆ ಮಾಡಬೇಕು ಎನ್ನುವಂಥದ್ದನ್ನ ನಾವು ನೋಡಬಹುದು ಪ್ರಿಯರೇ. ಮತ್ತು ಎರಡನೇದಾಗಿ ನಾವು ನೋಡುವಾಗ, ಫಲಿಸಿರಿ, ಹೆಚ್ಚಿರಿ, ಭೂಮಿಯನ್ನು ತುಂಬಿರಿ. ಇದು ದೇವರು ಕೊಟ್ಟಂತ ಒಂದು ಸ್ಪಷ್ಟವಾಗಿರುವಂತಹ ಆದೇಶವಾಗಿದೆ. ಅಂದರೆ ಇದರಿಂದ ನಮಗೆ ತಿಳಿಯುವಂಥ ಮಾತುಗಳು ಏನೆಂಬುದಾಗಿ ನಾವು ನೋಡುವಾಗ, ಮಾನವ ಜೀವನ ಮುಂದುವರಿಯಬೇಕು ಎನ್ನುವಂಥದ್ದು ದೇವರ ಒಂದು ಯೋಜನೆಯಾಗಿತ್ತು, ದೇವರ ಒಂದು ಚಿತ್ತವಾಗಿತ್ತು. ಭೂಮಿ ಜನರಿಂದ ತುಂಬಬೇಕು ಎನ್ನುವಂಥದ್ದು ದೇವರ ಯೋಜನೆಯಾಗಿತ್ತು. ಹಾಗಾಗಿ ಇದು ಅಸ್ತವ್ಯಸ್ತವಾಗಿ ತುಂಬಬೇಕು ಅಥವಾ ಅಸ್ತವ್ಯಸ್ತವಾಗಿ ಮುಂದುವರಿಯಬೇಕು ಎನ್ನುವಂಥದ್ದಲ್ಲ, ಆದರೆ ದೇವರ ಆಡಳಿತದೊಳಗಿನ ಒಂದು ವೃದ್ಧಿಯನ್ನು ತೋರಿಸುವಂಥದ್ದಾಗಿದೆ ಪ್ರಿಯರೇ. ಮತ್ತು ಮೂರನೇದಾಗಿ ನಾವು ನೋಡುವಾಗ, ಅದನ್ನು ಅಧೀನಪಡಿಸಿಕೊಳ್ಳಿರಿ. ಇದರ ಅರ್ಥ ಏನೆಂಬುದಾಗಿ ನಾವು ನೋಡುವಾಗ, ದೇವರ ಸ್ವರೂಪದಲ್ಲಿ ಸೃಷ್ಟಿಯಾಗಿರುವಂಥ ಮಾನವನಿಗೆ ದೇವರು ಹೇಳುತ್ತಾ ಇರುವಂಥ ಮಾತು ಏನೆಂಬುದಾಗಿ ನಾವು ನೋಡುವಾಗ, ದೇವರ ಪ್ರತಿನಿಧಿಯಾಗಿ ಭೂಮಿಯನ್ನ ನೋಡಿಕೊಳ್ಳಿರಿ ಎನ್ನುವಂಥದ್ದು ಪ್ರಿಯರೇ. ಅಧೀನಪಡಿಸಿಕೊಳ್ಳಿರಿ ಎಂದರೆ ಹೊಣೆಗಾರಿಕೆಯಿಂದ ನಿರ್ವಹಿಸಿರಿ ಎಂಬುದಾಗಿ ಅರ್ಥ. ಸಂರಕ್ಷಿಸುವುದರೊಂದಿಗೆ ಆಡಳಿತ ಮಾಡುವುದು ಎಂಬುದಾಗಿ ಅರ್ಥ ಪ್ರಿಯರೇ. ಇಂದು ದೇವರ ಸೃಷ್ಟಿಯನ್ನ ನಾವು ಸಂರಕ್ಷಿಸುತ್ತಾ ಇದ್ದೇವಾ? ಅಭಿವೃದ್ಧಿ ಎನ್ನುವಂಥ ಹೆಸರಿನಲ್ಲಿ ಮರಗಳನ್ನು ಕಡಿತೇವೆ, ಎಲ್ಲಂದ್ರೆ ಅಲ್ಲಿ ಕಸಗಳನ್ನು ಹಾಕುತ್ತೇವೆ. ದೇವರು ಸೃಷ್ಟಿ ಮಾಡಿರುವಂಥ ಈ ಸೃಷ್ಟಿಯನ್ನು ನಾವು ಸಂರಕ್ಷಿಸುತ್ತಾ ಇದ್ದೇವಾ? ಪರೀಕ್ಷೆ ಮಾಡಿಕೊಳ್ಳೋಣ. ನಾಲ್ಕನೇದಾಗಿ ನಾವು ನೋಡುವಾಗ, ಆಳಿರಿ ಎನ್ನುವಂಥ ಒಂದು ಪದ. ಪ್ರಿಯರೇ, ಇದನ್ನು ನಾವು ಗಮನಿಸುವಾಗ ಇದು ದೇವರು ಮಾನವನಿಗೆ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ತೋರಿಸುವಂಥದ್ದಾಗಿದೆ. ಅಂದರೆ ಅರ್ಥ, ಮಾನವ ದೇವರ ಸ್ಥಾನ ತೆಗೆದುಕೊಳ್ಳಬೇಕು ಎಂಬುದಾಗಿ ಹೇಳಲಿಲ್ಲ, ಅಥವಾ ದೇವರು ಕೊಟ್ಟಿರುವಂಥ ಅಧಿಕಾರವನ್ನು ದುರುಪಯೋಗ ಪಡಿಸಿಕೋ ಎಂಬುದಾಗಿ ಹೇಳಲಿಲ್ಲ. ಹೊರತು ಇದು ಸೃಷ್ಟಿಯ ಮೇಲಿನ ಮಾನವನ ಹೊಣೆಗಾರಿಕೆಯನ್ನು ತೋರಿಸುವಂಥದ್ದಾಗಿದೆ. ಹಾಗಾದರೆ ಈ ವಾಕ್ಯವು ನಮಗೆ ತಿಳಿಸುವಂಥ ಪಾಠ ಏನೆಂಬುದಾಗಿ ನಾವು ನೋಡುವಾಗ, ಆಶೀರ್ವಾದ ಮತ್ತು ಜವಾಬ್ದಾರಿ ಯಾವಾಗಲೂ ಜೊತೆಯಾಗಿ ಬರುತ್ತದೆ ಪ್ರಿಯರೇ. ಮಾನವನ ಅಧಿಕಾರ ದೇವರ ಆಧೀನದಲ್ಲಿರಬೇಕಾಗಿರುವಂಥ ಅಧಿಕಾರವಾಗಿದೆ. ದೇವರನ್ನು ಮೀರಿಸುವಂಥ ಅಧಿಕಾರ ಅಲ್ಲ, ದೇವರ ಆಧೀನದಲ್ಲಿರ್ತಕ್ಕಂಥ ಒಂದು ಅಧಿಕಾರವಾಗಿದೆ. ಅಲ್ಲದೆ ಅಧಿಕಾರ ಎನ್ನುವಂಥದ್ದು ಇದ್ದರೆ ಹೊಣೆಗಾರಿಕೆಯೂ ಅದರ ಜೊತೆಯಾಗೇ ಇರುತ್ತದೆ ಎಂಬುದನ್ನು ನಾವು ಯಾವಾಗಲೂ ಮರೆಯಬಾರದು ಪ್ರಿಯರೇ. ಅಂದರೆ ಮಾನವನ ಕರೆಯು ಆಳುವುದು, ಅಂದರೆ ಅರ್ಥ ದೇವರ ರೀತಿಯಲ್ಲಿ ಆಳುವುದು ಎಂಬುದಾಗಿ ನಾವು ನೋಡಬಹುದು ಪ್ರಿಯರೇ. ಹಾಗಾದರೆ ಈ ವಾಕ್ಯವು ನಮಗೆ ತರುವಂಥ ವಾಗ್ದಾನ, ದೇವರು ತನ್ನ ಉದ್ದೇಶಕ್ಕೆ ತಕ್ಕಂತೆ ನಿಮ್ಮನ್ನು ಶಕ್ತಿಗೊಳಿಸುತ್ತಾರೆ ಪ್ರಿಯರೇ. ನೀವು ದೇವರು ಕೊಟ್ಟ ಕರೆಯನ್ನು ನೆರವೇರಿಸಲು ಕರ್ತನು ತಾನೇ ಆಶೀರ್ವಾದವನ್ನು ಕೊಡುವಂಥ ದೇವರಾಗಿದ್ದಾರೆ. ಹಾಗಾದರೆ ನಾವು ಪಾಲಿಸಬೇಕಾಗಿರುವಂಥ ಆಜ್ಞೆ, ದೇವರು ಕೊಟ್ಟಿರುವಂಥ ಅಧಿಕಾರವನ್ನ ಹೊಣೆಗಾರಿಕೆಯಿಂದ ಬಳಸಬೇಕು. ಅಹಂಕಾರದಿಂದ ಆಳಬಾರದು ಪ್ರಿಯರೇ, ಶೋಷಣೆ ಮಾಡಬಾರದು, ಆದರೆ ದೇವರ ಪ್ರತಿನಿಧಿಯಂತೆ ನಾವು ನಡೆಯಬೇಕು. ಆಶೀರ್ವಾದವನ್ನ ದುರುಪಯೋಗ ಪಡಿಸಬಾರದು. ಇದನ್ನು ಇಂದು ನೆನಪಿಟ್ಟುಕೊಳ್ಳೋಣ. ದೇವರು ಆಶೀರ್ವಾದಿಸುವವರು ಮಾತ್ರ ಅಲ್ಲ, ಜವಾಬ್ದಾರಿಯನ್ನ ಒಪ್ಪಿಸುವವರೂ ಆಗಿದ್ದಾರೆ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ದೇವರ ಪ್ರತಿನಿಧಿಗಳಾಗಿ ದೇವರ ಜವಾಬ್ದಾರಿಯನ್ನು ನೆರವೇರಿಸುತ್ತಾ ನಾವು ಬದುಕೋಣ. ಆಮೇನ್.